ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ರೆಸಾರ್ಟ್ಗೆ ಹೋಗಿದ್ದಾರೆ. ರೆಸಾರ್ಟಲ್ಲಿ ನಡಿಬಾರದ ಘಟನೆ ನಡೆದು ಹೋಗಿಬಿಡತ್ತೆ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಶ್ವಿನಿ ಶಾರದಮ್ಮನ್ನ ತನ್ನ ಕಪೆ ಮುಷ್ಟಿಯಲ್ಲಿ ಇಟ್ಕೊಂಡಿರೋದು ಅಷ್ಟು ಎಲ್ಲ ತಾನು ಅವರ ಮಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾಳೆ. ಶಾರದಮ್ಮನ್ನ ಬದಲಾಯಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಬಿಕಾಸ್ ಅವರ ಮುಖದಲ್ಲಿರ್ತಕ್ಕಂಥ ಆತಂಕ ದೂರವಾಗಿ ಅಶ್ವಿನಿನೇ ನನ್ನ ಮಗಳು ಮನಸ್ವಿನಿ ಅಂತ ಶಾರದಮ್ಮ ಹೇಳಬೇಕು, ಆ ರೀತಿಯಲ್ಲಿ ಅವರನ್ನು ಪ್ರಿಪೇರ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ಇನ್ನಷ್ಟು ಎಷ್ಟೇ ಪ್ರಯತ್ನ ಹಾಕಿದ್ರೂ ಕೂಡ ಅದು ಸರಿ ಹೋಗ್ತಿಲ್ಲ. ಹಾಗಾಗಿ ಫೋಟೋ ತೋರಿಸೋಣ ಅಂತ ಅಂದ್ಕೊಂಡಿದ್ದ ದೇವ್ಯಾನಿಗೆ ಕಾಲ್ ಮಾಡ್ತಾರೆ. ಅಲ್ಲಿ ಇದು ಶಾರದಮ್ಮ ಹಾಗೆ ಮನಸ್ವಿನಿ ಫೋಟೋ ಬೇಕಾಗಿತ್ತು ಅಂತ. ಬಟ್ ದೇವ್ಯಾನಿ ಯಾಕೆ ಏನು ಅಂತ ಕೇಳಿದಾಗ ನಾನು ಯಾಕೆ ಏನು ಅಂತ ಹೇಳೋದಿಲ್ಲ, ಬಿಕಾಸ್ ಆ ಫೋಟೋವನ್ನು ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಇನ್ನೊಂದು ವಾರದಲ್ಲಿ ಮನಸ್ವಿನಿಯಾಗಿ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿ ದೇವ್ಯಾನಿ ಅದಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ನನಗೆ ಡೀಲ್ ಕೊಟ್ಟಿದ್ರೆ ಅನ್ನೋ ವಿಷಯವನ್ನು ಮನೆಯವ್ರಿಗೆ ಹೇಳಬೇಕಾಗತ್ತೆ ಅಂತ ಅಶ್ವಿನಿ ಹೇಳಿದಕ್ಕೆ, ಹೇಳ್ಕೊಂಡ್ರೆ ಹೇಳ್ಕೊ ಹೋಗು ಅಂತ ಹೇಳಿಬಿಡ್ತಾರೆ ದೇವ್ಯಾನಿ. ಹೌದಾ ಅಂತ ಹೇಳಿ ಒಂದು ವಿಡಿಯೋ ಕಳಿಸ್ತಾಳೆ. ವಿಡಿಯೋ ನೋಡಿದೆ ದೇವ್ಯಾನಿ ಶಾಕ್ ಆಗ್ತಾರೆ. ಬಿಕಾಸ್ ಅವರು ಅಶ್ವಿನಿಗೆ ಕೊಟ್ಟಂತಹ ಡೀಲ್ ವಿಷಯ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಹೆದರದಂಥ ದೇವ್ಯಾನಿ ಇದು ನಮ್ಮ ನಡುವೆನೇ ಇಲ್ಲಿ ನೀವು ಫೋಟೋ ತಾನೇ ಕಳಿಸ್ತೀನಿ ಅಂತ ಹೇಳ್ತಾರೆ. ಇತ್ತ ಕಡೆ ದೇವ್ಯಾನಿಗೆ ತುಂಬ ಚೆನ್ನಾಗಿ ಗೊತ್ತದೆ ಅಶ್ವಿನಿ ನಚ್ಚಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ. ಹಾಗಾಗಿ ನಚ್ಚಿನ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಈಗ ದೇವ್ಯಾನಿ ಪ್ಲಾನ್ ಆಗಿದೆ. ಹಾಗಾಗಿ ತನ್ನ ಮಗಳನ್ನ ಕೂಡ ಕರೆಸ್ಕೊಂಡಿದ್ದಾರೆ. ಬಟ್ ಮಗಳಿಗೆ ಗೊತ್ತಿಲ್ಲ ಇಲ್ಲಿ ನಾನು ನಚ್ಚಿನ ಮದುವೆ ಆಗಬೇಕಾಗತ್ತೆ ಅಂತ. ಈಗಲೂ ಕೂಡ ಅಜಿತ್ ಬಗ್ಗೆನೇ ಕನಸು ಕಾಣ್ತಿದ್ದಾಳೆ. ಜೊತೆಗೆ ಇಲ್ಲಿ ಅಜಿತ್ ಮತ್ತು ಭೂಮಿ ಹನಿಮೂನ್ಗೆ ಹೋಗಿದ್ದಾರೆ ಅನ್ನೋ ವಿಷಯವನ್ನು ಕೇಳಿದ್ದೆ ಇಲ್ಲಿ ಅಂಜು ಫುಲ್ ರೆಬಲ್ ಆಗಿಬಿಡ್ತಾಳೆ, ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅಮ್ಮನ ಹತ್ರ ಬಂದು ಪ್ರಶ್ನೆ ಮಾಡ್ತಾಳೆ, ನೀನು ಹೇಗೆ ಹೋಗೋದಕ್ಕೆ ಬಿಟ್ಟೆ ಅಂತ. ಅಲ್ಲಿ ಏನಾಗತ್ತೆ ಅಂಜು? ಏನೂ ಆಗಲ್ಲ, ಅವರಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂದಮೇಲೆ ಅದು ಏನಾದರೂ ನಡೆಯತ್ತಾ? ಸುಮ್ಮನೆ ನೀನವನ್ನ ಕಾರಣ ಯೋಚನೆ ಮಾಡ್ತಿದ್ಯಾ? ಮನೆಯವ್ರು ಅಂದ್ಕೊಂಡಿದ್ದಾರೆ ಹನಿಮೂನ್ ಅಂತ, ಬಟ್ ಅವರು ಸುಮ್ಮನೆ ಜಸ್ಟ್ ಟ್ರಿಪ್ ಅಂತ ಹೋಗಿದ್ದಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ, ನೀನು ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ಯಲ್ಲ, ಹುಡುಗನ ಜೊತೆ ಎಂಗೇಜ್ಮೆಂಟ್ ನೆಂದ ತಕ್ಷಣ ಅಜಿತ್ ಜೊತೆ ನನ್ನ ಮದುವೆ ಅಲ್ವಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಂಜುಗೂ ಕೂಡ ವಿಷಯ ತಿಳಿಸ್ತಾ ಇಲ್ಲ ದೇವ್ಯಾನಿ ಅಜಿತ್ ಜೊತೆ ನಿನ್ನ ಮದುವೆ ಆಗೋದಿಲ್ಲ, ನಿನ್ನ ಮದುವೆನ ನಚ್ಚಿನಾಗಬೇಕು ಅನ್ನೋ ವಿಷಯವನ್ನು. ತದನಂತರ ಇತ್ತ ಕಡೆ ಮನೆಯವ್ರು ಎಲ್ಲರೂ ಕೂಡ ಹನಿಮೂನಲ್ಲಿ ಅಜಿತ್ ಮತ್ತು ಭೂಮಿ ಹೇಗಿರ್ಬೋದು, ರೆಸಾರ್ಟ್ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಅಪ್ಪು ಮತ್ತು ಅಂಜು ಅದೇ ರೆಸಾರ್ಟ್ಗೆ ನಾವು ಫ್ಯಾಮಿಲಿ ಎಲ್ಲ ಜೊತೆಯಾಗಿ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಮನೆಯವರು ಕೂಡ ಒಪ್ಕೋತಿದ್ದಾರೆ. ಯಾಕಂದರೆ ಇಲ್ಲಿ ಅಂಜು ನನ್ನ ಮದುವೆ ಗೊತ್ತಾದ ತಕ್ಷಣ ನಾವೆಲ್ಲ ಕೂಡ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ತಾಳೆ. ಖಂಡಿತವಾಗ್ಲೂ ಹೋಗಿ ಬರೋಣ, ನಂತರ ಅಂಜು ಮದುವೆ ಮಾಡಿಬಿಡೋಣ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಅದೇ ಕಳಿಸದ ರೆಸಾರ್ಟ್ಗೆ ಹೋಗಬೇಕು ಅಂತ ಅನ್ಕೋತಿದ್ರೆ, ಇಲ್ಲಿ ಆಲ್ರೆಡಿ ಕಳಿಸದಲ್ಲಿ ರೆಸಾರ್ಟ್ಗೆ ಹೋಗಿರ್ತಕ್ಕಂತಹ ಭೂಮಿ ಮತ್ತು ಅಚ್ಯುತ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಒಂದಷ್ಟು ಸಮಯದಲ್ಲಿ ಇಲ್ಲಿ ಭಯ ಆಗ್ತದೆ ಭೂಮಿಗೆ. ಅಜ್ಜಿತ್ ಏನು ಮಾಡಿಬಿಡ್ತಾರೋ, ಯಾವ ರೀತಿ ನಡ್ಕೊಂಡ್ಬಿಡ್ತಾರೋ ಅಂತ. ಈ ಕಡೆ ತುಂಬ ಮುದ್ದಾಗಿ ರೆಡಿಯಾಗಿ ಬರ್ತಾಳೆ, ಪ್ರೋಗ್ರಾಮ್ ಇದೆ ಅಂತ ಹೇಳಿ. ಭೂಮಿ ಅದನ್ನು ನೋಡಿದ್ದೆ ಅಜಿತ್ ಕಳೆದು ಹೋಗಿಬಿಡ್ತಾರೆ. ಅಜಿತ್ ಕಳೆದು ಹೋಗಿದ್ದೆ, ಏನಿದು ರಿಂಕಲ್ಸ್ ಮಾಡ್ಕೊಂಡು ಬಂದಿದೆಯಾ, ಹೇರ್ ಸ್ಟೈಲ್ ಮಾಯ್ಶ್ಚರೈಸರ್ ಹಚ್ಕೊಂಡಿದೆಯಾ, ಎಷ್ಟು ಚಂದ ಮೇಕಪ್ ಮಾಡ್ಕೊಂಡಿದೆಯಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ ಅಂತ ಹೇಳಿ ಫುಲ್ ಕ್ಲೋಸ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ತಕ್ಷಣ ಭೂಮಿ ಬೆಚ್ಚಿಬೀಳ್ತಾಳೆ. ಬಿಕಾಸ್ ಅದೆಲ್ವೂ ಕೂಡ ಕನಸಾಗಿರುತ್ತೆ. ನಂತರ ಇಲ್ಲಿ ಅಜಿತ್ ಹತ್ರ ಬರ್ತಾಳೆ. ಬಂದಿದ್ದೆ ನಿಮ್ಗೆ ನಾನು ನೋಡಿ ಏನು ಅನಿಸ್ತಿದೆ ಅಂದಾಗ, ಏನಿಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದೆಯಾ, ಮಾಯ್ಶ್ಚರೈಸರ್ ಬೇರೆ ಹಚ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ, ಏನಪ್ಪ ಇಷ್ಟೊತ್ತು ನನ್ನ ಮನಸ್ಸಲ್ಲಿ ಏನು ಅನ್ನಿಸ್ತು ಅದನ್ನೇ ಹೇಳ್ತಿದ್ದಾರಲ್ಲ ಅಂತ ಭೂಮಿಗೆ ಅನ್ಸೋಕೆ ಶುರು ಆಗಿಬಿಡುತ್ತೆ. ಯಾಕೆ ರೀತಿ ನಾಡ್ಕೋತಾ ಇದೆಯಾ, ಹೆದರ್ಕೋತಾ ಇದೆಯಾ, ಅಂಥದ್ದೇನಾಯಿತು, ನಿನ್ನ ಮನಸ್ಸಲ್ಲಿರುವುದನ್ನು ನಾನು ಹೇಳಿದೆ ಅಂತ ನಿನಗೆ ಭಯ ಆಗ್ತಿದೆಯಾ ಅಂತ ಅಜಿತ್ ಕೇಳ್ತಾರೆ. ನಂತರ ನೋಡು, ನೀನು ಆಡ್ತಿರೋದು ನೋಡಿದ್ರೆ ನಂಗೆ ಹೆಂಗೆಂಗೋ ಅನ್ನಿಸ್ತದೆ, ನಾವಿಬ್ಬರು ಯಾವುದೇ ಕಾರಣಕ್ಕೂ ಜೊತೆ ಆಗಬಾರ್ದು, ಒಂದಾಗಬಾರ್ದು ಅನ್ನೋ ಕಂಡೀಷನ್ ಮೇಲೆ ತಾನೇ ಇಲ್ಲಿ ಬಂದಿರೋದು. ನಾವು ಒಂದು ಕೋಡ್ ಇಟ್ಕೊಂಡಿದ್ದೀವಲ್ವ, ಜಂಬಕ ಜಂಬ ಏನೋ ಒಂದು, ಅದರ ರೀತಿಯಾಗಿ ನಾವು ನಡ್ಕೋಬೇಕಾಗತ್ತೆ. ಏನಾದರೂ ಆ ರೀತಿ ಅನಿಸ್ಬಿಟ್ರೆ ಅದನ್ನು ನೆನೆಸ್ಕೊಂಬಿಡು, ಆಗ ಎಲ್ಲ ಕೂಡ ಸರಿ ಹೋಗ್ಬಿಡತ್ತೆ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾರೆ. ಏನಪ್ಪ ಇದು, ಇವ್ರಿಗೆ ಏನು ಹೇಳಿ ಹೋದ್ರು, ನಾನು ನೋಡಿದ್ರೆ ಇವರೇ ನನ್ನ ಮೇಲೆ ಬೀಳ್ತಾರೆ ಅಂದ್ಕೊಂಡು, ಇವ್ರು ನೋಡಿದ್ರೆ ನಾನೇ ಅವ್ರ ಮೇಲೆ ಬೀಳ್ತಾರೆ ಅನ್ನೋ ರೀತಿ ನಡ್ಕೊಂಡು ಮಾತಾಡ್ಬಿಟ್ರಲ್ಲ ಅಂತ ಭೂಮಿಗೆ ಕನ್ಫ್ಯೂಷನ್ ಆಗಿಬಿಡತ್ತೆ. ತದನಂತರ ಆತ ಕಡೆ
ಅಂಜು ಬರೀ ಅಜಿತ್ ಮತ್ತು ಭೂಮಿಯಲ್ಲಿ ಏನು ಮಾಡ್ತಿರ್ಬೋದು, ಹೇಗಿರ್ಬೋದು ಅನ್ನೋದನ್ನು ನೆನಪು ಮಾಡ್ಕೋತಿದ್ದಾಳೆ. ಅತ್ತ ಕಡೆ ದೇವಿಯಾನಿ ಅವರಂತೂ ಮೊದಲು ನಚ್ಚಿ ಜೊತೆ ನನ್ನ ಮಗಳ ಮದುವೆ ಮಾಡಿಸ್ಬಿಡ್ಬೇಕು, ಇಲ್ಲಾಂದರೆ ಎಲ್ಲ ಕೂಡ ಎಡವಟ್ಟಾಗ್ಬಿಡತ್ತೆ, ಅಶ್ವಿನಿ ಸಾಮಾನ್ಯದವಳಲ್ಲ ಅಂತ ಹೇಳಿ ಅನ್ಕೋತಾರೆ. ನಂತರ ದೇವಿಯಾನಿ ಅಶ್ವಿನಿಗೆ ಕಾಲ್ ಮಾಡಿ ಫೋಟೋ ಕಳಿಸಿದ್ದೀನಿ ನೋಡು ಅಂದಾಗ, ತುಂಬ ಥ್ಯಾಂಕ್ಸ್ ಮೇಡಮ್ ಫೋಟೋ ಕಳಿಸೋದಕ್ಕೆ, ಇನ್ನು ಮುಂದೆ ನನ್ನ ಅಸಲಿ ಆಟ ಶುರುವಾಗತ್ತೆ ಅಂತ ಹೇಳಿ ಅಶ್ವಿನಿ ಅನ್ಕೋತಿದ್ದಾಳೆ. ಆದರೆ ಇಲ್ಲಿ ದೇವಯಾನಿ ಅಶ್ವಿನಿ ತನ್ನ ಆಟವನ್ನು ಶುರು ಮಾಡೋಕ್ಕೂ ಮುನ್ನ ನಾನು ಅವಳ ಆಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ಅಂಚು ಅಜಿತ್ ಜೊತೆ ಮದುವೆ ಆಗೋ ಕನಸು ಕಾಣ್ತಿದ್ದಾಳೆ. ಮನೆಯವ್ರು ಎಲ್ಲರೂ ಅಜಿತ್ ಮತ್ತು ಭೂಮಿ ಹೋಗಿರೋ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅಜಿತ್ ಭೂಮಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ನೀನು ಇರ್ತಕ್ಕಂಥ ರೆಸಾರ್ಟ್ ಫೋಟೋ ಕಳಿಸ್ಕೊಡು, ನಾವು ಫ್ಯಾಮಿಲಿ ಟ್ರಿಪ್ ಬರಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಫೋಟೋಸನ್ನು ಎಲ್ಲವನ್ನ ಕೂಡ ಕಳಿಸ್ತಾರೆ. ಈ ಕಡೆ ಸೊಸೆ ಮತ್ತು ಮಗ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ ನೋಡಿ ಮನೆಯವರು ಎಲ್ಲ ಖುಷಿ ಪಡ್ತಿದ್ರೆ ಅಪ್ಪು ಮತ್ತು ಅಂಜು ಉಟ್ಕೋತಾ ಇದ್ದಾರೆ. ಅಲ್ಲಿ ಭೂಮಿ ಅತ್ತೆ ಹೇಗಿದ್ರು, ಅಮ್ಮ ಅಜ್ಜಿ ಮಾತ್ರೆ ತೊಗೊಂಡ್ರ, ಹಾಗೆ ಹೀಗೆ ಅಂತ ಅದನ್ನೆಲ್ಲ ವಿಚಾರ ಮಾಡ್ತಿದ್ರು. ಅಮ್ಮ ತಾಯಿ ಮನೆ ಬಗ್ಗೆ ಯೋಚನೆ ಮಾಡಬೇಡ, ಅಲ್ಲೆಲ್ಲ ಚೆನ್ನಾಗೇ ಇದ್ದಾರೆ, ನೀನು ಇಲ್ಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಈಗ ಕಪಲ್ಸ್ಗೆ ಒಂದು ಆಟ ಇಟ್ಟಿದ್ದಾರೆ ಅದನ್ನು ನಾವು ಆಡಬೇಕಾಗತ್ತೆ ಅಂತ. ನಾವು ಯಾಕೆ ಆಡಬೇಕು, ನಾವು ಆಡೋದು ಬೇಡ, ಯಾಕಂದರೆ ನಾವು ರಿಯಲ್ ಕಪಲ್ಸ್ ಅಲ್ಲ, ಇಲ್ಲಿ ರಿಯಲ್ ಕಪಲ್ಸ್ ಇದ್ದಾರಲ್ವ ಅವರೇ ಆಡ್ಕೊಳ್ಳಿ ಅಂತ ಹೇಳಿ ಭೂಮಿ ಹೇಳಿದಾಗ, ನಿನಗೂ ನನಗೂ ಗೊತ್ತು ನಾವಿಬ್ಬರು ರಿಯಲ್ ಕಪಲ್ಸ್ ಅಲ್ಲ ಅಂತ, ಅಂಕಲ್ ಇದನ್ನು ಆರ್ಗನೈಸ್ ಮಾಡಿರೋದೇ ಮೇಯ್ನಾಗಿ ನಮಗೋಸ್ಕರ, ನಾವೇ ಆಡಲಿಲ್ಲ ಅಂದರೆ ಹೇಗೆ. ತಕ್ಷಣ ಅಪ್ಪಂಗೆ ಕಾಲ್ ಮಾಡ್ತಾರೆ. ಅಪ್ಪ ಆಮೇಲೆ ಎಲ್ಲರನ್ನ ಕೂರಿಸ್ಬಿಟ್ಟು ಅನುಮಾನದಿಂದ ಏನಾಗ್ತಿದೆ ಅಂತ ಹೇಳಿ ಅನುಮಾನ ಪಟ್ಟು ಎಲ್ರಿಗೂ ಹೇಳ್ತಾರೆ. ಆಮೇಲೆ ಎಲ್ಲರೂ ಕೂಡ ಇಲ್ಲಿಗೆ ಬಂದುಬಿಡ್ತಾರೆ ಅಷ್ಟೆ ಅಂತ ಅಜಿತ್ ಹೇಳಿದಾಗ ಈ ಕಡೆ ಭೂಮಿ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಒಪ್ಕೊಳ್ಳೇಬೇಕಾಗತ್ತೆ. ನಂತರ ಅಜಿತ್ ಮತ್ತು ಭೂಮಿಯನ್ನು ಸ್ಪೆಷಲ್ ಗೆಸ್ಟ್ ಅಂತ ಹೇಳಿ ಸ್ಟೇಜ್ ಮೇಲೆ ಕರೀಲಾಗತ್ತೆ. ಇಬ್ಬರನ್ನ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ನ ಕೇಳ್ತೀವಿ, ಇಬ್ಬರ ನಡುವೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನು ಚೆಕ್ಔಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಭೂಮಿಗೆ ಅಜಿತ್ ಬಗ್ಗೆ ಪ್ರಶ್ನೆ, ಅಜಿತ್ಗೆ ಭೂಮಿ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಪ್ರತಿ ಪ್ರಶ್ನೆಗೂ ಕೂಡ ಅಜಿತ್ ಮತ್ತು ಭೂಮಿ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದಾರೆ. ಇಲ್ಲಿ ಭೂಮಿಗೆ ಯಾವಾಗ ಕೋಪ ಬರುತ್ತೆ, ಬೇಜಾರ ಆಗುತ್ತೆ ಅಂದರೆ ಬೇರೆಯವ್ರಿಗೆ ನೋವು ಮಾಡೋದು ಅವಳಿಗೆ ಇಷ್ಟ ಇಲ್ಲ, ಯಾರಿಗಾದ್ರೂ ನೋವಾದರೆ ಅವ್ರಿಗೆ ತುಂಬ ಬೇಜಾರ ಆಗುತ್ತೆ ಅಂತ ಅಜಿತ್ ಹೇಳ್ತಾರೆ. ಅದು ಕೂಡ ರೈಟ್ ಆಗುತ್ತೆ. ಈ ಕಡೆ ಅಜಿತ್ಗೆ ಪ್ರಿಯಾರಿಟಿ ಯಾವುದು ಅಂತ ಹೇಳಿದಾಗ ಕೆಲಸ ಅಂತ ಭೂಮಿ ಬರೀತಾಳೆ, ಅದು ಕೂಡ ಟಿಕ್ ಮಾರ್ಕ್ ಆಗುತ್ತೆ. ಹೀಗೆ ಭೂಮಿ ಮತ್ತು ಅಜಿತ್ ಇಬ್ಬರ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದರಲ್ಲೇ ಗೊತ್ತಾಗುತ್ತೆ ನೀವು ಎಂಥ ಸೂಪರ್ ಸ್ಪೆಷಲ್ ಕಪಲ್ಸ್ ಅಂತ ಹೇಳಿ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಬೇಗ ಪ್ಲೋಸನ್ನು ಕೂಡ ಕೊಡ್ತಿದ್ದಾರೆ. ತದನಂತರ ಸ್ಪೆಷಲ್ಲಾಗಿ ಇಬ್ರಿಗೂ ಕೂಡ ಒಂದು ರಿಂಗ್ ಕೊಡ್ತಾರೆ. ರಿಂಗ್ ಹಾಕೋದ್ರ ಮುಖಾಂತರ ಪ್ರಪೋಸ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಅಜಿತ್ ಭೂಮಿ ಅಜಿತ್ಗೆ ರಿಂಗನ್ನು ಹಾಕ್ತಿದ್ದಾರೆ. ಈ ಕಡೆ ಮಂಡಿಯೂರಿ ಬೊಕ್ಕೆ ಹಿಡಿದು ಭೂಮಿಯನ್ನು ಕಣ್ಣಿಟ್ಟು ನೋಡಿದ್ದೆ ಇಲ್ಲಿ ಅಜಿತನ ಮನಸ್ಸಿನ ಮಾತನ್ನು ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಅಜಿತ್ ಹೇಳ್ತಿರೋದು ಮನಸ್ಸಿಂದಾನೆ, ಬಟ್ ಭೂಮಿ ಇಲ್ಲೂ ಕೂಡ ಅದನ್ನು ನಾಟಕ ಅಂತ ಅನ್ಕೋತಿದ್ದಾಳೆ. ಒಂದು ಕ್ಷಣ ಅದು ನಿಜ ಅಂತಾನೆ ಅನಿಸ್ಬಿಡುತ್ತೆ ಭೂಮಿಗೆ, ಬಟ್ ಅದಾದ ನಂತರ ಇದೆಲ್ಲ ನಾಟಕ ಇರಬೇಕು ಅಂತ ಹೇಳಿನೇ ಅನ್ಕೋತಾಳೆ. ಬಟ್ ಭೂಮಿ ಬಗೆಗಿನ ನಿಜವಾದ ಪ್ರೀತಿಯನ್ನೇ ಅಜಿತಲ್ಲಿ ಹೇಳಿದ್ದಾಗಿರುತ್ತೆ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಅದೇ ಒಂದು ರೆಸಾರ್ಟಿನಲ್ಲೇ ಅಶ್ವಿನಿ ಶಾರದಮ್ಮನ್ನು ಇರಿಸ್ಕೊಂಡು ಇದ್ದಾಳ ಅನ್ನೋದನ್ನು ನೋಡಬೇಕಾಗಿದೆ. ಜೊತೆಗೆ ಅಜಿತ್ ಮತ್ತು ಭೂಮಿ ಈ ಒಂದು ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಸಮಯದಲ್ಲಿ, ಪ್ರಪೋಸ್ ಮಾಡ್ತಿರೋ ಸಮಯದಲ್ಲಿ ಅಶ್ವಿನಿ ಏನಾದರೂ ಬಂದು ಅವರನ್ನು ಟಾರ್ಗೆಟ್ ಮಾಡ್ತಾಳ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.